ಉಡುಪಿ ಜಿಲ್ಲೆಯಲ್ಲಿ ಸದ್ಯ ಆರೆಂಜ್ ಅಲರ್ಟ್ ಇದೆ. ಆದ್ರೆ ಬಿಸಿಲಿನ ವಾತಾವರಣ ಇರುವಂತದ್ದು. ಸದ್ಯ ಏನು ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಸುರಿತಾ ಇದರಲ್ಲಿ ಈಗ ಈ ಕರಾವಳಿ ಭಾಗದ ನದಿಗಳಿಗೆ ಜೀವಕಳೆ ಬಂದಿರುವಂತದ್ದು. ನಾನೀಗ ಸ್ವರ್ಣ ನದಿಯ ಭಾಗದಲ್ಲಿದ್ದೇನೆ. ಇದು ನೋಡ್ತಾ ಇರಬಹುದು, ಬಜೆ ಅಣೆಕಟ್ಟುವನ್ನ ಅಡ್ಡಲಾಗಿ ಕಟ್ಟಿರುವಂತದ್ದು. ಇದು ಈಗ ಜೀವಕಳೆ ಬಂದಿರುವಂತದ್ದು. ಕಳೆದ ವರ್ಷ ಈ ಭಾಗದಲ್ಲಿ ಬಹಳಷ್ಟು ನೀರಿನ ಪ್ರಮಾಣ ಕಡಿಮೆ ಆಗಿತ್ತು. ರೇಷನಿಂಗ್ ಮಾರ್ಗದಲ್ಲಿ ಕಳೆದ 2-3 ವರ್ಷಗಳಿಂದ ರೇಷನಿಂಗ್ ಅಂದ್ರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನೀರನ್ನ, ಕುಡಿಯುವ ನೀರನ್ನ ಏನು ನಗರದ ನಿವಾಸಿಗಳಿಗೆ ಕೊಡಲಾಗ್ತಾ ಇತ್ತು, ನಗರಸಭೆ ಕೊಡ್ತಾ ಇತ್ತು. ಆದ್ರೆ ಈ ಬಾರಿ ಜೀವಕಳೆ ತುಂಬಿರುವಂತದ್ದು, ಮೈದುಂಬಿ ಹರಿತಾ ಇರುವಂತದ್ದು ಸ್ವರ್ಣ ನದಿ. ಸ್ವರ್ಣ ನದಿ ಜೊತೆಗೆ ಬಹಳಷ್ಟು ಶೀತ ಇರ್ಬೋದು, ಬೇರೆ ಬೇರೆ ನದಿಗಳು ಈಗ ಈ ಉಡುಪಿ ಜಿಲ್ಲೆಯಲ್ಲಿ ಮೈದುಂಬಿ ಹರಿತಾ ಇದೆ. ಸದ್ಯ ಇವತ್ತು ಇನ್ನು 4 ದಿನಗಳ ಕಾಲ ಆರೆಂಜ್ ಅಲರ್ಟ್ ಇರುವಂತದ್ದು. ಸದ್ಯ ಒಂದು ರೀತಿಯ ಮಳೆಯ ವಾತಾವರಣ ಇರುವುದು. ಆದ್ರೆ ಮಳೆ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿರುವಂತದ್ದು. ಮುಂಗಾರು ಪ್ರಮಾಣ ಬಹಳಷ್ಟು ಕುಂಠಿತ ಆಗಿರುವಂತದ್ದು. ಆದ್ರೆ ಏನು ಪಶ್ಚಿಮ ಘಟ್ಟ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಈ ಭಾಗದ ಭಾಗದಲ್ಲಿರುವಂತಹ ನದಿಗಳು ಮೈದುಂಬಿ ಹರಿತಾ ಇರುವಂತದ್ದು. ಇದೇ ನದಿಯನ್ನ ಉಡುಪಿ ನಗರದ 35 ವಾರ್ಡ್ ಅಂತ ಇದೆ. 35 ವಾರ್ಡ್ಗಳಿಗೆ ಸುತ್ತಮುತ್ತಲ ಗ್ರಾಮಗಳಿಗೆ ಇದೇ ನೀರನ್ನ ಕುಡಿಲಿಕ್ಕೆ ಕೊಡಲಾಗ್ತಾ ಇದೆ. ಸ್ವರ್ಣವನ್ನ ಜೀವನದಿ ಅಂತಲೇ ಹೇಳ್ಬೋದು, ಪ್ರಮುಖ ನದಿ ಈ ಉಡುಪಿ ನಗರದ ನಿವಾಸಿಗಳಿಗೆ. ಹಾಗಾಗಿ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ್ರೆ ಬಹಳಷ್ಟು ಇಡೀ ಉಡುಪಿ ನಗರದ ನಿವಾಸಿಗಳಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗುವಂಥದ್ದು. ಆದ್ರೆ ಈ ವರ್ಷ ಸದ್ಯ ನೀರಿನ ಸಮಸ್ಯೆಗಳು ಎದುರಾಗುವಂಥದ್ದು ಯಾವುದೇ ಲಕ್ಷಣ ಇಲ್ಲ. ಯಾಕಂದ್ರೆ ನೋಡ್ತಾ ಇರಬಹುದು, ಮೈದುಂಬಿ ಹರಿತಾ ಇರುವಂತದ್ದು. ಇನ್ನು ಮುಂದಿನ ವಾರ ಬಹಳಷ್ಟು ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ಸೂಚನೆ ಇರುವಂತದ್ದು. ಈಗಾಗಲೇ ಉಸ್ತುವಾರಿ ಸಚಿವರು ಯುಟಿ ಖಾದರ್ ಏನಿದ್ದಾರೆ, ಅವ್ರು ಈಗಾಗಲೇ ಪ್ರಾಕೃತಿಕ ವಿಕೋಪದ ಒಂದು ಸಭೆಯನ್ನ ಮಾಡಿ ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಸಮನ್ವಯವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿ ಏನಾದ್ರೂ ಅನಾಹುತಗಳಲ್ಲದೆ ಆದಲ್ಲಿ ನೀವೇ ಜವಾಬ್ದಾರರು. ಹಾಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಅಲರ್ಟ್ ಆಗಿರಿ ನಿಟ್ಟಿನಲ್ಲಿ ಒಂದು ರೀತಿಯ ವಾರ್ನ್ ಕೊಟ್ಟಿದ್ದಾರೆ. ಮಳೆ ಪ್ರಮಾಣ ಮತ್ತಷ್ಟು ಉಡುಪಿ ಜಿಲ್ಲೆಯಲ್ಲಿ ಈಗ ಹೆಚ್ಚಾದ್ರೆ ಸುತ್ತಮುತ್ತಲಿನ ತಗ್ಗು ಪ್ರದೇಶಗಳಿರ್ಬೋದು, ನದಿ ಪಾತ್ರದ ನಿವಾಸಿಗಳಿಗೆ ಬಹಳಷ್ಟು ಸಂಕಷ್ಟ. ಯಾಕಂದ್ರೆ ಅಲ್ಲಿ ಉಕ್ಕಿ ತಗ್ಗು ಪ್ರದೇಶಗಳು ಜಲಾವೃತವಾಗುವಂತಹ ಸಾಧ್ಯತೆಗಳಿರುವಂತದ್ದು. ಸದ್ಯ ಈಗಾಗಲೇ ಮಳೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ಈ ರೀತಿಯ ಮೈದುಂಬಿ ಹರಿತಾ ಇರುವಂತದ್ದು, ಜೀವಕಳೆ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾದ್ರೆ ಈ ಭಾಗದ ಉಡುಪಿ ನಗರದ ಸುತ್ತಮುತ್ತ ನಿವಾಸಿಗಳಿಗೆ ಬಹಳಷ್ಟು ಸಂಕಷ್ಟ ಎದುರಾಗುವಂಥದ್ದು, ತಗ್ಗು ಪ್ರದೇಶಗಳು ಜಲಾವೃತ ಆಗುವಂತ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಈಗ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರುವಂತದ್ದು. ಈಗಾಗಲೇ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್, ಉಡುಪಿ.